ಬಹುನಿರೀಕ್ಷಿತ ಬೆಂಗಳೂರು ಸುರಂಗ ಮಾರ್ಗ ಕಾರ್ಯರೂಪಕ್ಕೆ ಬರಲು ಪ್ಲಾನ್ ರೆಡಿಯಾಗಿದೆ. ಪ್ರಾಯೋಗಿಕವಾಗಿ ಬೆಂಗಳೂರಿನಲ್ಲಿ ಡಬಲ್ ಡೆಕ್ಕರ್ ಸುರಂಗ ಮಾರ್ಗ ನಿರ್ಮಿಸುವ ವರದಿ ಕೂಡ ರೆಡಿಯಾಗ್ತಿದೆ. ಎಲ್ಲಿಂದ ಎಲ್ಲಿ ತನಕ ಡಬಲ್ ಡೆಕ್ಕರ್ ಸುರಂಗ ನೋಡಿ. ಬೆಂಗಳೂರಿನಲ್ಲಿ ಹೊಸ ಸುರಂಗ ಮಾರ್ಗ ನಿರ್ಮಾಣ ಆಗ್ತಾ ಇದೆ. ರಾಜ್ಯ ಸರ್ಕಾರದ ಬಹುನಿರೀಕ್ಷಿತ ಯೋಜನೆಗಳಲ್ಲಿ ಒಂದಾಗಿರುವಂತಹ ಬ್ರಾಂಡ್ ಬೆಂಗಳೂರು ಯೋಜನೆ ಅಡಿ ಈ ಒಂದು ಸುರಂಗ ನಿರ್ಮಾಣ ಆಗ್ತಾ ಇದೆ. ಹಾಗಿದ್ರೆ ಏನು ಈ ಸುರಂಗ ಮಾರ್ಗದ ವಿಶೇಷತೆ, ಎಲ್ಲಿಂದ ಎಲ್ಲಿವರೆಗೆ ಈ ಒಂದು ಸುರಂಗ ಮಾರ್ಗ ನಿರ್ಮಾಣ ಆಗ್ತಾ ಇದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಾವು ಕೊಡ್ತೀವಿ. ಬೆಂಗಳೂರಲ್ಲಿ ಸದಾ ಟ್ರಾಫಿಕ್ ಅಂದ್ರೆ ಹೆಬ್ಬಾಳ ರಸ್ತೆ. ಇದೀಗ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ತನಕ ಸುರಂಗ ಮಾರ್ಗ ನಿರ್ಮಿಸಲು ಬಿಬಿಎಂಪಿ ಮಹತ್ವದ ಹೆಜ್ಜೆ ಇಟ್ಟಿದೆ. ಸರ್ಕಾರದ ಸೂಚನೆ ಬೆನ್ನಲ್ಲೇ ವರದಿ ನೀಡಲು ಎಕ್ಸ್ಪರ್ಟ್ ಕಮಿಟಿ ರಚಿಸಿದೆ. ಹೆಬ್ಬಾಳ ಮೇಲ್ಸೇತುವೆ ಇಳಿಜಾರಿನಿಂದ ಮೇಕ್ರಿ ಸರ್ಕಲ್ ಬಳಿಯ ತ್ರಿಪುರವಾಸಿನಿ ಅರಮನೆ ಮೈದಾನದ ತನಕ 3 ಕಿಲೋಮೀಟರ್ ಸುರಂಗಕ್ಕೆ ಮುಂದಾಗಿದೆ. ಬ್ರ್ಯಾಂಡ್ ಬೆಂಗಳೂರು ಯೋಜನೆಯಡಿ ಈ ಟನಲ್ ರೋಡ್ ನಿರ್ಮಾಣ ಆಗಲಿದೆ. ನಮ್ಮ ಕನ್ಸಲ್ಟೆಂಟ್ ಅವರು 2-3 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆ ಆಪ್ಷನ್ಸ್ನಲ್ಲಿ ಒಂದು ಚೂಸ್ ಮಾಡಿಕೊಂಡು ನಮ್ಮ ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಆಗ್ತಕ್ಕಂಥ ಏನಿದೆ ಅದು DCM ಅವರು ತೀರ್ಮಾನ ತೆಗೆದುಕೊಂಡು ಆ ಕಡೆಗೆ ನಾವು ಕೆಲಸ ಪ್ರಾರಂಭ ಮಾಡ್ತೇವೆ. ಮಾನ್ಯ ಉಪಮುಖ್ಯಮಂತ್ರಿಯವರು ಅದರಲ್ಲಿ ಆಗುಗಳನ್ನು ಚೆಕ್ ಮಾಡಿ ಎಲ್ಲಿ ಮ್ಯಾಕ್ಸಿಮಮ್ ನಮಗೆ ಇಂಪ್ಯಾಕ್ಟ್ ಬರುತ್ತೆ ಆ ಜಾಗದಲ್ಲಿ ಅವರು ಡಿಸೈಡ್ ಮಾಡ್ತಾರೆ. ಆ ಪ್ರಕಾರನೇ ನಾವು ಮುಂದೆ ಹೋಗ್ತೀವಿ. 2 ಲೈನ್ನ ಡಬಲ್ ಡೆಕ್ಕರ್ ಸುರಂಗ ಮಾರ್ಗದಲ್ಲಿ ಒಟ್ಟು 5 ಪಥಗಳು ಇರಲಿವೆ. ಹೆಬ್ಬಾಳ ಫ್ಲೈಓವರ್ನಿಂದ ಶುರುವಾಗಿ ತ್ರಿಪುರವಾಸಿನಿ ಪ್ಯಾಲೇಸ್ ಮೈದಾನದಲ್ಲಿ ಎಕ್ಸಿಟ್ ಆಗಲಿದೆ. ಕೆಳಗಿನ ಲೇನ್ನಲ್ಲಿ 3 ಪಥ ಹಾಗೂ ಮೇಲಿನ ಲೇನ್ನಲ್ಲಿ 2 ಪಥ ಇರಲಿದೆ. ಹೋಗುವುದಕ್ಕೆ 1 ಲೇನ್, ಬರುವುದಕ್ಕೆ ಮತ್ತೊಂದು ಲೇನ್ ಇರಲಿದೆ. ಬೆಂಗಳೂರು ಸುರಂಗ ಮಾರ್ಗದ ಪ್ರಾಯೋಗಿಕ ಕಾಮಗಾರಿ ಕೈಗೆತ್ತಿಕೊಳ್ಳಲು ಪಾಲಿಕೆ ಭರದ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ವೆಚ್ಚದ ಬಗ್ಗೆ ಇನ್ನೂ ಪಾಲಿಕೆ ನಿರ್ಧಾರ ಮಾಡಿಲ್ಲ. ನಮ್ಮ ಮೆಟ್ರೋದಿಂದಲೂ ಪಾಲಿಕೆ ಸಲಹೆ ಸೂಚನೆ ಪಡೆದುಕೊಳ್ಳುತ್ತಿದೆ. ಒಟ್ಟಾರೆ ಟ್ರಾಫಿಕ್ ಕಿರಿಕಿರಿಗೆ ಗುಡ್ ನ್ಯೂಸ್ ಅನ್ನಬಹುದು. ಒಂದೊಮ್ಮೆ ಸರ್ಕಾರ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೆ ಆದ್ರೆ ಬೆಂಗಳೂರಿನಲ್ಲಿ ರಾಜ್ಯದ ಚೊಚ್ಚಲ ಸುರಂಗ ಮಾರ್ಗ ನಿರ್ಮಾಣದ ಕಾಮಗಾರಿ ಕೂಡ ಆರಂಭ ಆಗುತ್ತೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.